So in our 10th standard, we have discussed trigonometric ratios of acute angles. So acute angles ಮಾತ್ರ ನಾವು trigonometric ratios ನ ಡಿಸ್ಕಸ್ ಮಾಡಿರ್ತೀವಿ. ಸೊ ಇವನ್ ಫಾರ್ 90 ಡಿಗ್ರಿ ಆಲ್ಸೋ ನಾವು ಡಿಸ್ಕಸ್ ಮಾಡಿರ್ತೀವಿ, ಅಲ್ಲಿ ಸ್ಟಡಿ ಮಾಡಿರ್ತೀವಿ. ಈಗ ಏನು ಮಾಡ್ತೀವಿ ಇಲ್ಲಿ ಅಂತಂದರೆ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಬೇರೆ ಆ್ಯಂಗಲ್ಗಳಿಗೆ ಎಕ್ಸ್ಟೆಂಡ್ ಮಾಡ್ತೀವಿ. ದ ಆ್ಯಂಗಲ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ 90 ಡಿಗ್ರಿ, ಆ ಎಲ್ಲ ಆ್ಯಂಗಲ್ಸ್ಗಳಿಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಅಂತಂದರೆ ವಿ ಹ್ಯಾವ್ ಕನ್ಸಿಡರ್ಡ್ ಎ ಯೂನಿಟ್ ಸರ್ಕಲ್. ಈ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾವು ಒಂದು ಯೂನಿಟ್ ಸರ್ಕಲ್ನ ತಗೊಂಡಿದ್ದೀವಿ. ಯಾಕೆ ಯೂನಿಟ್ ಸರ್ಕಲ್ ತಗೋಬೇಕು? ಸರ್ಕಲ್ ಆಫ್ ಎನಿ ರೇಡಿಯಸ್ ತಗೊಳ್ಬಹುದಲ್ಲ ಅಂತಂದರೆ ಅಫ್ಕೋರ್ಸ್ ತಗೊಳ್ಬಹುದು. ಅಲ್ಲೂ ಕೂಡ ಡೆರಿವೇಷನ್ ಹೋಲ್ಡ್ ಆಗುತ್ತೆ. ಇಲ್ಲೇನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದು ಕೂಡ ನೀವು ರೇಡಿಯಸ್ ಯಾವುದೋ ಒಂದು ರೇಡಿಯಸ್ ವಿತ್ ಲೆಂತ್ ಆರ್ ಯೂನಿಟ್ ಇರೋಂಥ ಒಂದು ರೇಡಿಯಸ್ನ ಒಂದು ಸರ್ಕಲ್ ತಗೊಂಡ್ರೆ ಅಲ್ಲೂ ಕೂಡ ಈ ಎಲ್ಲ ಎಕ್ಸ್ಪ್ಲನೇಷನ್ ಹೋಲ್ಡ್ ಆಗುತ್ತೆ. ಸೊ ಅಲ್ಲಿ ಏನು ಅನ್ಕೋಬೇಕು ನೀವು ಅಂತಂದರೆ ರೇಡಿಯಸ್ ಆರ್ ಇದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಆ್ಯಸ್ ಇಟ್ ಈಸ್ ಫಾಲೋ ಅಪ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಎಲ್ಲ ರಿಸಲ್ಟ್ಗಳು ಹೋಲ್ಡ್ ಆಗುತ್ತೆ. ಬಟ್ ಫಾರ್ ದ ಸೇಕ್ ಆಫ್ ಸಿಂಪ್ಲಿಸಿಟಿ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಅಂತಂದರೆ ಯೂನಿಟ್ ಸರ್ಕಲ್ನ ತಗೊಂಡಿದ್ದೀವಿ. ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ ವಿತ್ ಯೂನಿಟ್ ಲೆಂತ್. ರೇಡಿಯಸ್ನ ಲೆಂತ್ ಎಷ್ಟಿರುತ್ತೆ ಅಂತಂದರೆ ಯೂನಿಟ್ ಲೆಂತ್ ಅಂದರೆ ಮೇ ಬಿ 1 ಸೆಂಟಿಮೀಟರ್, 1 ಮೀಟರ್, 1 ಇಂಚ್, ಈ ರೀತಿ 1 ಯೂನಿಟ್ ಇರೋಂಥ ಒಂದು ಸರ್ಕಲ್. ಸೊ ಏನೇನಿದೆ ಇದರಲ್ಲಿ ಅಂತಂದರೆ ಸೊ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ಸು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಆರಿಜಿನ್ ಇದೆ. ಸೊ ಯೂನಿಟ್ ಸರ್ಕಲ್ ಆಗಿರೋದ್ರಿಂದ ಸುತ್ತಲೂ ರೇಡಿಯಸ್ಸು 1 ಯೂನಿಟ್ ಇರುತ್ತೆ. ಬಟ್ ಕೋಆರ್ಡಿನೇಟ್ಸ್ಗಳು ಚೇಂಜ್ ಆಗುತ್ತೆ. ಸೊ ಎ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಏನಿದೆ ಅಂತಂದರೆ 1,0, ಯಾಕಂದರೆ ಎಕ್ಸ್ ಆಕ್ಸಿಸ್ 1 ಯೂನಿಟ್ ಇರ್ತದೆ, ವೈ ಆಕ್ಸಿಸ್ಸು 0 ಇರೋದ್ರಿಂದ 1,0. ಬಿ ಪಾಯಿಂಟ್ನ ಕೋಆರ್ಡಿನೇಟ್ಸು 0,1, ಸಿ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸು -1,0 ಆ್ಯಂಡ್ ಡಿ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸು 0,-1 ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಆರ್ಕ್ ಲೆಂತ್ ತಗೊಂಡಿದ್ದೀವಿ ಎಕ್ಸ್ ಯೂನಿಟ್ಸ್. ಸೊ ಎಕ್ಸ್ ಯೂನಿಟ್ ಇರೋಂಥ ಒಂದು ಆರ್ಕ್ ಲೆಂತ್ ಅಂದರೆ ಎಲ್ ಎಷ್ಟಿದೆ ಅಂತಂದರೆ ಎಕ್ಸ್ ಯೂನಿಟ್ಸ್ ಇದೆ. ಎಕ್ಸ್ ಯೂನಿಟ್ಸ್. ರೇಡಿಯಸ್ ಎಷ್ಟಿದೆ ಅಂತಂದರೆ 1 ಯೂನಿಟ್ ಇದೆ, 1 ಯೂನಿಟ್. ಹಾಗಾದರೆ ಥೀಟಾ ಇನ್ ರೇಡಿಯನ್ಸ್ ಏನಾಗಿರುತ್ತೆ ಅಂತಂದರೆ ವಿ ನೋ ದಟ್ ದ ರಿಲೇಷನ್ ಗಿವನ್ ಬೈ ಎಲ್ ಈಕ್ವಲ್ ಟು ಆರ್ ಥೀಟಾ. ಎಲ್ ಈಕ್ವಲ್ ಟು ಆರ್ ಥೀಟಾ. ಹಾಗಾದರೆ ಥೀಟಾ ಈಕ್ವಲ್ ಟು ಏನಾಗ್ತದೆ ಎಲ್ ಬೈ ಆರ್. ಸೊ ಎಕ್ಸ್ ಬೈ ಆರ್ ಅಂತಂದರೆ 1. ದೇರ್ಫೋರ್ ಥೀಟಾ ಎಕ್ಸ್. ಇಲ್ಲಿ ನೋಡಿ ಥೀಟಾ ಯಾಕೆ ಎಕ್ಸ್ ಇದೆ ಅಂತಂದರೆ ಬಿಕಾಸ್ ಆಫ್ ದಿಸ್ ರಿಲೇಷನ್. ಸೊ ಇದೆಲ್ಲನೂ ನಮಗೆ ಅಬ್ಸರ್ವ್ ಮಾಡೋಕ್ಕೆ ಸಿಗುತ್ತೆ ಇಲ್ಲಿ. ಓಕೆ, ಈಗ ಯೂನಿಟ್ ಸರ್ಕಲಲ್ಲಿ ಕೋಆರ್ಡಿನೇಟ್ಸ್ಗಳೆಲ್ಲ ಸಿಗ್ತದೆ ನಮಗಿಲ್ಲಿ. ನಾವು ಒಂದು ಪಾಯಿಂಟ್ ಇದೆ ಇಲ್ಲಿ ಪಿ. ಸೊ ಲೆಂತ್ ಇದೆಯಲ್ಲ, ಈ ಲೆಂತ್ನ ಒಂದು ಪಾಯಿಂಟು ಎ, ಇನ್ನೊಂದು ಪಾಯಿಂಟ್ ಆರ್ಕ್ ಲೆಂತ್ನ ಇನ್ನೊಂದು ಎಂಡ್ ಪಾಯಿಂಟು ಪಿ ಆಫ್ ಎ ಕಮ ಬಿ. ಯಾಕೆ ಎ ಕಮ ಬಿ ಅಂತಂದರೆ ಎಮ್ ವರೆಗೂ ಇರೋಂಥ ಡಿಸ್ಟೆನ್ಸು ಎ ಆಗಿರಲಿ ಮತ್ತು ಎಮ್ ಇಂದ ಪಿ ವರೆಗೂ ಇರೋಂಥ ಡಿಸ್ಟೆನ್ಸು ಬಿ ಆಗಿರಲಿ ಅಂತ ಅನ್ಕೊಂಡ್ರೆ, ಸೊ ಇದು ಎಕ್ಸ್ ಆಕ್ಸಿಸ್ಸು, ಇದು ಸೊ ಎಕ್ಸ್ ಡಿಸ್ಟೆನ್ಸು, ಇದು ವೈನ ಡಿಸ್ಟೆನ್ಸು. ಹಾಗಾಗಿ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ಅಂತಂದರೆ ಎ ಕಮ ಬಿ. ಅದಕ್ಕೆ ಹೆಸರು ಏನು ಕೊಟ್ಟಿದ್ದಾರೆ ಅಂತಂದರೆ ಪಿ. ಸಿನ್ಸ್ ಒ ಪಿ ಈಸ್ ರೇಡಿಯಸ್, ಇಟ್ ಈಸ್ 1 ಯೂನಿಟ್. ಒ ಪಿ ರೇಡಿಯಸ್ ಆಗಿರೋದ್ರೆ 1 ಯೂನಿಟ್ ಆಗಿರುತ್ತೆ ಇಲ್ಲಿ. ಈಗ ಅಬ್ಸರ್ವ್ ದ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಅಂತಂದರೆ ಒ ಎಮ್ ಪಿ. ಟ್ರಯಾಂಗಲ್ ಒ ಎಮ್ ಪಿ, ಇಟ್ ಈಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. Since it is a right angle triangle, by Pythagoras theorem, we can say that OM square is equal to, OM square plus MP square. OM square plus MP square is equal to OP square. So, sum of the other two sides is equal to square of the hypotenuse. Athwa square of the hypotenuse is equal to sum of the squares of other two sides. ಸೊ ಇಲ್ಲಿ ಹೈಪೋಟನಸ್ ಯಾವುದು ಅಂತಂದರೆ ಒ ಪಿ. ಸೊ ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಸೊ ಅದರ್ ಟೂ ಸೈಡ್ಸ್ ಯಾವುದು ಅಂದರೆ ಒ ಎಮ್ ಮತ್ತು ಎಂ ಪಿ. ನಾವು ವಿ ನೋ ದಟ್ ಒ ಎಮ್ ಈಸ್ ಗಿವನ್ ಬೈ ಎ, ಸೊ ಎ ಸ್ಕ್ವೇರ್. ಎಂ ಪಿ ಈಸ್ ಗಿವನ್ ಬೈ ಬಿ, ಸೊ ಇಟ್ ಈಸ್ ಬಿ ಸ್ಕ್ವೇರ್. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಒ ಪಿ, ಇಟ್ ಈಸ್ 1, ಸೊ ಇಟ್ ಈಸ್ 1. ಸೊ ಈ ಒಂದು ರಿಸಲ್ಟ್ ನೆನಪಿರಲಿ ನಿಮಗೆ, ಇದು ನೆನಪಿರಲಿ. ಯಾಕಂದರೆ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ಕೊಳ್ತೀನಿ, ಇದನ್ನು ಆಮೇಲೆ ಮತ್ತೊಮ್ಮೆ ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ಒಂದು ಕಡೆ ನೆನಪಿರಲಿ.
ಅಥವಾ ಇಷ್ಟನ್ನು ನಾ ಏನು ಮಾಡ್ತೀನಿ ಅಂತಂದರೆ ಒಂದು ಕಡೆ ಒಂದು ನಿಮಿಷ, ಇಷ್ಟನ್ನು ಒಂದು ಕಡೆ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಇದಿರಲಿ ಈ ಕಡೆ. ಓಕೆ, ಈಗ ನೋಡಿ ಇದೇ ಟ್ರಯಾಂಗಲಲ್ಲಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನ ಬರೀಬಹುದು ನಾವು. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಬರೆದ್ರೆ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರೆಯೋಣ ಅಂತಂದರೆ ಸೈನ್ ಮತ್ತು ಕಾಸ್ ಬರೆಯೋಣ. ಸೊ ಒಂದು ಸೈನ್ ಮತ್ತು ಕಾಸ್ ಸಿಕ್ಕಿಬಿಟ್ರೆ ಬೈ ಯೂಸಿಂಗ್ ದೀಸ್ ಟು ವಿ ಕ್ಯಾನ್ ರೈಟ್ ಟ್ಯಾನ್, ಆಲ್ಸೋ ಕೊಸೆಕ್, ಸೆಕ್ ಅಂಡ್ ಕಾಟ್. ಸೊ ಹಾಗಾಗಿ ಬೇಸಿಕ್ ಆಗಿ ನಾವು ಸೈನ್ ಮತ್ತು ಕಾಸ್ನ ಬರೆಯೋಣ. ಸೊ ಸೈನ್ ಎಕ್ಸ್ ಏನಿದೆ ರೇಷಿಯೋ ಅಂತಂದರೆ ಆಪೋಸಿಟ್ ಬೈ ಹೈಪಾಟ್ನಸ್. ಸೈನ್ ಎಕ್ಸ್, ಯಾಕಂದರೆ ಇಲ್ಲಿ ಥೀಟಾ ಎಕ್ಸ್ ಆಗಿರೋದ್ರಿಂದ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟ್ನಸ್. ಆಪೋಸಿಟ್ ಯಾವುದು ಅಂತಂದರೆ ಬಿ, ಹೈಪಾಟ್ನಸ್ ಯಾವುದು ಅಂದರೆ 1. ಸೊ ಸೈನ್ ಎಕ್ಸ್ ಏನಾಗಿರುತ್ತೆ ಅಂತಂದರೆ ಬಿ ಆಗಿರುತ್ತೆ. ಅದೇ ರೀತಿ ಕಾಸ್ ಎಕ್ಸ್ ಬರೀರಿ. ಕಾಸ್ ಎಕ್ಸ್ ಏನಾಗಿದೆ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನಸ್. ಅಡ್ಜಸೆಂಟ್ ಯಾವುದು ಎ ಬೈ ಹೈಪಾಟ್ನಸ್ 1. therefore cos x is a. therefore from this we will come to know that ಈ ಏನು ಸರ್ಕಲ್ ಇದೆಯಲ್ಲ, ಈ ಯೂನಿಟ್ ಸರ್ಕಲ್ ಅಲ್ಲಿ ಈ ಪಾಯಿಂಟ್ ಇದೆ ಎ ಕಮ ಬಿ ಅಂತೇಳಿ. ಎ ಅಂದರೆ ಎಕ್ಸ್ ಕೋಆರ್ಡಿನೇಟ್, ಬಿ ಅಂದರೆ ವೈ ಕೋಆರ್ಡಿನೇಟ್. ನೋಡಿ ಎ ಅಂತಂದ್ರೆ ಏನು ಬಂದಿದೆ ವ್ಯಾಲ್ಯೂ ಕಾಸ್ ಎಕ್ಸ್ ಅಂತ ಬಂದಿದೆ, ಬಿ ಅಂದ್ರೆ ಏನು ಬಂದಿದೆ ಸೈನ್ ಎಕ್ಸ್ ಅಂತ ಬಂದಿದೆ. ಹಾಗಾದ್ರೆ ಈ ಸರ್ಕಲ್ ಮೇಲಿನ ಪ್ರತಿಯೊಂದು ಪಾಯಿಂಟ್ನ ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತೆ ಅಂತಂದ್ರೆ ಕಾಸ್ ಎಕ್ಸ್ನ ವ್ಯಾಲ್ಯೂ ಆಗಿರುತ್ತೆ, ವೈ ಕೋಆರ್ಡಿನೇಟ್ ಏನಾಗಿರುತ್ತೆ ಸೈನ್ ಎಕ್ಸ್ನ ವ್ಯಾಲ್ಯೂ ಆಗಿರುತ್ತೆ. ಯಾಕಂದರೆ ಎ ಕಮ ಬಿ ಇದೆ. ಸೊ ಎ ಅಂದರೆ ಕಾಸ್ ಎಕ್ಸ್, ಬಿ ಅಂದರೆ ಸೈನ್ ಎಕ್ಸ್. ಸೊ ಎವ್ರಿ ಪಾಯಿಂಟ್ ಆನ್ ದಿಸ್ ಯೂನಿಟ್ ಸರ್ಕಲ್ will represent the coordinate pair of cos and sin, where x coordinate represents the cos x and y coordinate represents the sin x. So idu ಒಂದು important thing which you have to remember right now. ಸೊ ಇದೊಂದು ನೆನಪಿಟ್ಕೊಳ್ಳಿ, ಯಾಕಂದರೆ ಫ್ಯೂಚರಲ್ಲಿ ಅದನ್ನು ನಾವು ಬಹಳಷ್ಟು ಯೂಸ್ ಮಾಡ್ತೀವಿ. ಈಗ ನೋಡಿ ಎ ಅಂದರೆ ಕಾಸ್ ಎಕ್ಸ್ ಬಂದಿದೆ, ಬಿ ಅಂದರೆ ಸೈನ್ ಎಕ್ಸ್. ಈ ಎರಡು ವ್ಯಾಲ್ಯೂಸ್ಗಳನ್ನು ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಬರುತ್ತೆ, ಎ ಅಂತಂದ್ರೆ ಏನು ಕಾಸ್, ಸೊ ಕಾಸ್ ಸ್ಕ್ವಯರ್ ಎಕ್ಸ್, ಯಾಕಂದರೆ ಎ ಸ್ಕ್ವಯರ್ ಇದೆಯಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಬಿ ಅಂದ್ರೆ ಏನಿದೆ ಸೈನ್ ಇದೆ, ಸೊ ಸೈನ್ ಸ್ಕ್ವಯರ್ ಎಕ್ಸ್, ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು 1. ಅಥವಾ ನಾನು ಇದನ್ನ ಇಂಟರ್ಚೇಂಜ್ ಮಾಡ್ಬೋದು, ಯಾಕಂದರೆ ಕಮ್ಯೂಟೇಟಿವಿಟಿ. ಸೊ ಅಡಿಷನ್ ಈಸ್ ಕಮ್ಯೂಟೇಟಿವ್, ದೇರ್ ಫೋರ್ ಐ ವಿಲ್ ಇಂಟರ್ಚೇಂಜ್ ದಿಸ್ ಸೈನ್ ಆ್ಯಂಡ್ ಕಾಸ್. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಇಂಟರ್ಚೇಂಜ್ ಮಾಡಿಬಿಡ್ತೀನಿ. ಸೊ ಕಾಸು ಮತ್ತು ಸೈನನ್ನು ಇಂಟರ್ಚೇಂಜ್ ಮಾಡಿ. ಯಾಕೆ ಇಂಟರ್ಚೇಂಜ್ ಮಾಡಬೇಕು? ಯಾಕಂದರೆ ನಾವು ಯೂಶ್ವಲ್ ಆಗಿ ಓದಿರೋದು ಅದೇ ರೀತಿ ಓದಿರೋದು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಓದಿದ್ದೀವಲ್ಲ, ಹಾಗಾಗಿ ನಾನು ಇಂಟರ್ಚೇಂಜ್ ಮಾಡ್ತಿದ್ದೇನೆ ಅಷ್ಟೇ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ಎಸ್, sin square x plus cos square x equal to 1. It is a standard identity of trigonometry. ಸೊ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟಿ. ನೋಡಿ ಈಗ ಒಂದು ಹಂತ ನಾವು ರೀಚ್ ಆದ್ವಿ, ಒಂದು ಫಾರ್ಮುಲಾ ಡಿರೈವ್ ಆಯಿತು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ಇದು ಮೇ ಬಿ ಐ ಥಿಂಕ್ ನಾವು 10th ಅಲ್ಲೂ ಕೂಡ ಇದನ್ನು ಡಿರೈವ್ ಮಾಡಿರ್ತೀವಿ. ಇಟ್ಸ್ ಓಕೆ. ಈಗ ಎಲ್ಲ ಆ್ಯಂಗಲ್ಗಳು ಇದು ಡಿರೈವ್ ಆಯಿತು. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ಓಕೆ, ನೆಕ್ಸ್ಟು ಫರ್ದರ್ ಮೂವ್ ಆಗೋಣ. ಇಲ್ಲಿ ಆಗಲೇ ಹೇಳಿದ್ದೀನಿ ನಾನು, ಈ ಸರ್ಕಲ್ ಮೇಲಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ಕೂಡ ಪೇರ್ ಆಫ್ ಕಾಸ್ ಅಂಡ್ ಸೈನ್. ಎಕ್ಸ್ ಕೋಆರ್ಡಿನೇಟು ಕಾಸ್ನ ರೆಪ್ರೆಸೆಂಟ್ ಮಾಡುತ್ತೆ, ವೈ ಕೋಆರ್ಡಿನೇಟು ಸೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಅಬ್ಸರ್ವ್ ಮಾಡಿ, ಆಂಗಲ್ ಎ ಒ ಬಿ, ಆಂಗಲ್ ಎ ಒ ಬಿ ಎಷ್ಟು ಡಿಗ್ರಿ ಇರುತ್ತೆ? π/2, 90 ಡಿಗ್ರಿ. ಆ್ಯಂಡ್ ಆಂಗಲ್ ಎ ಒ, ನೋಡಿ ಎ ಒ ಬಿ ಅಂದರೆ ಎ ಒ ಬಿ ಇದು. ಆಮೇಲೆ ಆಂಗಲ್ ಎ ಒ ಸಿ, ಆಂಗಲ್ ಎ ಒ ಸಿ ಇದು ಎಷ್ಟು ಡಿಗ್ರಿ ಇರುತ್ತೆ ಅಂದರೆ 180 ಡಿಗ್ರಿ, ಮೀನ್ಸ್ π ರೇಡಿಯನ್. ಆ್ಯಂಡ್ ಆಂಗಲ್ ಎ ಒ ಡಿ ಇದು ರಿಫ್ಲೆಕ್ಸ್ ಆಂಗಲ್, ನಾವು ಈ ಕಡೆಯಿಂದ ಆಂಟಿ ಕ್ಲಾಕ್ ವೈಸ್ ನಾವು ಮೆಜರ್ ಮಾಡ್ತಾ ಇರೋದು ಈಗ. ಸೊ ಆಂಗಲ್ ಎ ಒ ಡಿ, ಸೊ ಇಟ್ ವಿಲ್ ಬಿ ಈಕ್ವಲ್ ಟು 3π/2. ನೋಡಿ 270 ಡಿಗ್ರಿ ಅಲ್ಲ, π/2, 1π/2, 2π/2. ನೋಡಿ ಫಸ್ಟು ಎ ಒ ಬಿ ಒಂದು ರೈಟ್ ಆ್ಯಂಗಲ್ ಆದರೆ π/2, ಇದು ಒಂದು ರೈಟ್ ಆ್ಯಂಗಲ್, ಇದೊಂದು ರೈಟ್ ಆ್ಯಂಗಲ್, ಇದು 90 ಡಿಗ್ರಿ ಇರುತ್ತಲ್ಲ. ಸೊ π/2, ಇದು ಸೆಕೆಂಡ್ π/2, ಸೊ 2π/2. 2π/2, 2 ಕ್ಯಾನ್ಸಲ್ ಆಗಿನೇ ಪೈ ಅಂತ ಕರೆಯೋದು ನಾವು. ಅಲ್ಲಿಂದ ಮತ್ತೆ ಬಂದರೆ ಇಟ್ ಈಸ್ 3π/2.
ಸೊ ಇಟ್ ಈಸ್ 1π/2, 2π/2, 3π/2. ಮತ್ತೆ ಬಂದರೆ 4π/2. ಆ 4π/2ನೇ 2 1 2 2 ಕ್ಯಾನ್ಸಲ್ ಆಗಿ ನಾವೇನಂತ ಕರಿತೀವಿ ಅಂದರೆ 2π ಅಂತ ಕರಿತೀವಿ. ಸೊ ಇನ್ಮೇಲೆ ನಾನು ಅದನ್ನು ಸ್ವಲ್ಪ ಜಾಸ್ತಿ ಬಳಸ್ತಾ ಇರ್ತೀನಿ. ಅದನ್ನು π/2, 2π/2, 3π/2. ಸೊ ಪೈ ಅನ್ನೋದಕ್ಕೆ 2π/2 ಅಂತ ಹೇಳ್ತಿರ್ತೀವಿ ಯೂಶಲಿ. ಸೊ AOD ಎಷ್ಟು ಡಿಗ್ರಿ ಇರುತ್ತೆ ಅಂದರೆ 3π/2 ಇರುತ್ತೆ. ಇದು ನೆನ್ಪಿಟ್ಕೊಳ್ರಿ. ಈಗ ಆ್ಯಂಗಲ್ಗಳನ್ನ ನಾವು ಮೆಷರ್ ಮಾಡೋಣ ಬೈ ಸೈನ್ ಮತ್ತು ಕಾಸ್. ಈ ಆ್ಯಂಗಲ್ಗಳಲ್ಲಿ ಎಷ್ಟೆಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಫಸ್ಟ್ ಆಫ್ ಆಲ್ ನೋಡೋಣ. ಕಾಸ್ 0 ಡಿಗ್ರಿ. ಕಾಸ್ 0 ಡಿಗ್ರಿ. ಕಾಸ್ 0 ಡಿಗ್ರಿ ಅಂತಂದ್ರೆ ಈ ಪಿ ಎಲ್ಲಿರುತ್ತೆ ಗೊತ್ತಾ? ಈ ಪಿ ರಿಟರ್ನ್ ಎ ಹತ್ರಕ್ಕೆ ಬಂದಿರ್ತದೆ. ಅಂದ್ರೆ ಆಂಗಲ್ ಫಾರ್ಮೇ ಆಗಿರೋದಿಲ್ಲ, ಆಂಗಲ್ ಓಪನ್ ಆಗಿರಲ್ಲ. 0 ಡಿಗ್ರಿ. 0 ಡಿಗ್ರಿ ಅಂತಂದ್ರೆ ಪಿ ವಿಲ್ ಬಿ ಕೋಇನ್ಸೈಡಿಂಗ್ ವಿತ್ ಎ. ಹಾಗಾದ್ರೆ ಎಕ್ಸ್ ಕೋಆರ್ಡಿನೇಟ್ ಏನು? 1. ವೈ ಕೋಆರ್ಡಿನೇಟ್ ಈಸ್ 0. ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಏನು? ಕಾಸ್ ಎಕ್ಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 0 ಡಿಗ್ರಿ. ಸೊ ಎಕ್ಸ್ ಅಂತಂದ್ರೆ 0 ಡಿಗ್ರಿ. ಹಾಗಾಗಿ ಕಾಸ್ 0 ಅಂತಂದ್ರೆ ವ್ಯಾಲ್ಯೂ ಎಷ್ಟು? 1. therefore cos 0 is 1. Similarly sin 0 degree is 0. 0 ಯಾಕೆ ಅಂತಂದ್ರೆ y coordinate 0 ಇರೋದ್ರಿಂದ sin 0 is 0. ಇದು ಆಲ್ರೆಡಿ 10th ಅಲ್ಲಿ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿರ್ತೀವಿ. ಈಗ ನಿಧಾನಕ್ಕೆ ನಾವೆಲ್ಲಿಗೆ ಬರೋಣ ಅಂತಂದ್ರೆ π/2 ಬರೋಣ. π/2 ಅಂತಂದ್ರೆ ಯಾವ ಪಾಯಿಂಟ್ ನೋಡ್ಬೇಕು ನಾವಿಲ್ಲಿ? ಪಾಯಿಂಟ್ ಬಿ ನೋಡಬೇಕು. ಈ ಪಾಯಿಂಟ್ ಅನ್ನು ನೋಡಬೇಕು. ಈಗ ನೋಡಿ cos π/2, cos π/2 ಆಂಗಲ್ π/2 ಆಯ್ತು. π/2 ಆದ ಕೂಡಲೇ ಎಕ್ಸ್ ಕೋಆರ್ಡಿನೇಟ್ ಏನಿದೆ? 0. ಸೊ ಕಾಸ್ π/2 ಈಸ್ 0. ಯಾಕಂದ್ರೆ ಎಕ್ಸ್ ಕೋಆರ್ಡಿನೇಟ್ ಕಾಸ್ ಅಲ್ಲ. ವೈ ಕೋಆರ್ಡಿನೇಟ್ 1 ಇದೆ. ಸೊ ಸೈನ್ π/2, ಸೈನ್ π/2 ಈಸ್ ಈಕ್ವಲ್ ಟು 1. ಸೊ ಇದು ಕಾಸ್ ಮತ್ತು ಸೈನ್ನ π/2 ವ್ಯಾಲ್ಯೂಸ್. ಅಗೇನ್ ಮತ್ತೆ ಮೂವ್ ಆಗೋಣ. ಎಲ್ಲಿಗೆ? ಪೈ. ಕಾಸ್ ಪೈ ಸೈನ್ ಪೈ, ಕಾಸ್ ಪೈ ಸೈನ್ ಪೈ. ಸೊ ಪೈ ಅಂತಂದ್ರೆ ನಾವು ಯಾವ ಪಾಯಿಂಟ್ ನೋಡಬೇಕು? ಯು ಹ್ಯಾವ್ ಟು ಅಬ್ಸರ್ವ್ ದ ಪಾಯಿಂಟ್ ಸಿ. ಈ ಪಾಯಿಂಟ್ ನೋಡಬೇಕು. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಎಷ್ಟಿದೆ? -1. ಸೊ ಕಾಸ್ ಪೈ ವ್ಯಾಲ್ಯೂ ಎಷ್ಟು ಅಂದ್ರೆ -1. ಸೈನ್ ಪೈ ವ್ಯಾಲ್ಯೂ ಎಷ್ಟಿರುತ್ತೆ? 0. ಯಾಕಂದ್ರೆ ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ 0 ಇರೋದ್ರಿಂದ. ನಾವು ಅಗೈನ್ ಮೂವ್ ಟುವರ್ಡ್ಸ್ ದ ಪಾಯಿಂಟ್ ಡಿ. ಆಂಗಲ್ ಎಷ್ಟಾಗುತ್ತೆ ಇಲ್ಲಿಗೆ ಬಂದ್ರೆ? 3π/2. ಸೊ ಕಾಸ್ 3π/2. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಹ್ಯಾವ್ ಪೇಷನ್ಸ್. ಬಟ್ ನಾವು ಇಲ್ಲಿ ತುಂಬಾ ಕಲಿತೀವಿ. ಕಾಸ್ 3π/2 ಅಂತಂದ್ರೆ 0, ಯಾಕಂದ್ರೆ ಎಕ್ಸ್ ಕೋಆರ್ಡಿನೇಟ್ 0 ಇರೋದ್ರಿಂದ. ಅಗೇನ್ ಸೈನ್ 3π/2, ಸೈನ್ 3π/2 ಈಕ್ವಲ್ ಟು 1, ಸಾರಿ -1, ಯಾಕಂದ್ರೆ ವೈ ಕೋಆರ್ಡಿನೇಟ್. ಅಗೇನ್ ಇಲ್ಲಿಂದ ಮತ್ತೊಮ್ಮೆ ನಾವು ಕಂಪ್ಲೀಟ್ ರೊಟೇಷನ್ ಆಯಿತು ಅಂದ್ರೆ ಎಲ್ಲಿಗೆ ಬರ್ತೀವಿ ಅಂದ್ರೆ 2π ಆಂಗಲ್ ಫಾರ್ಮ್ ಆಗುತ್ತೆ. ಇದು 2π. ಕಾಸ್ 2π ಆಯಿತು ಅಂದ್ರೆ ಮತ್ತೆ ನಾವು ಎಲ್ಲಿಗೆ ಬರ್ತೀವಿ? ಎ ಪಾಯಿಂಟ್ಗೆ ಬರ್ತೀವಿ. ಎ ಪಾಯಿಂಟಿಗೆ ಬಂದ್ರೆ ಎಕ್ಸ್ ಕೋಆರ್ಡಿನೇಟ್ 1 ಇದೆ. ಸೊ ಕಾಸ್ 2π ವ್ಯಾಲ್ಯೂ 1 ಆಯಿತು. ಅಗೇನ್ ವೈ ಕೋಆರ್ಡಿನೇಟ್ 0 ಇರೋದ್ರಿಂದ ಕಾಸ್ ಸೈನ್ 2π ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ 0 ಆಗುತ್ತೆ. ಸೊ ಇಷ್ಟು ವ್ಯಾಲ್ಯೂಸ್ಗಳಿಗೆ ನಮಗೆ ಹೊಸದಾಗಿ ಸಿಕ್ತು. ಯಾಕಂದ್ರೆ 90ವರೆಗೂ ಮಾತ್ರ ನಾವು 10th ಅಲ್ಲಿ ಡಿಸ್ಕಸ್ ಮಾಡಿದ್ವಿ. 0, 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ ಮತ್ತೆ 90 ಡಿಗ್ರಿ ಇಷ್ಟನ್ನು ಮಾತ್ರ ನಾವು ಡಿಸ್ಕಸ್ ಮಾಡಿರ್ತೀವಿ ಅಲ್ಲಿ. ಈಗ ನಮಗೆ ಹೊಸದಾಗಿ ವ್ಯಾಲ್ಯೂಸ್ಗಳು ಸಿಕ್ತು. ಯಾವುದು ಅಂದ್ರೆ ಕಾಸ್ ಪೈ ಸೈನ್ ಪೈ, ಕಾಸ್ 3π/2 ಸೈನ್ 3π/2, ಕಾಸ್ 2π ಸೈನ್ 2π. ಈ ವ್ಯಾಲ್ಯೂಸ್ಗಳು ನಮಗೆ ಸಿಕ್ತು. ಸೊ ಇದೆಲ್ಲನೂ ಕನ್ಸಾಲಿಡೇಟ್ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಟೇಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಆಮೇಲೆ ನಾನು ತೋರಿಸ್ತೀನಿ. ಆಮೇಲೆ ಕಾಸ್ ಮತ್ತು ಸೈನ್ ಸಿಕ್ಕ ಕೂಡಲೇ ಇವೆರಡರ ರೇಷಿಯೋ ಯೂಸ್ ಮಾಡಿ ಸೈನ್ ಬೈ ಕಾಸ್ ಯೂಸ್ ಮಾಡಿ ಟ್ಯಾನ್ ಅನ್ನ ರೆಪ್ರೆಸೆಂಟ್ ಮಾಡ್ಬೋದು. 1/sin ಯೂಸ್ ಮಾಡಿ ಕೊಸೆಕ್ ರೆಪ್ರೆಸೆಂಟ್ ಮಾಡ್ಬೋದು. ಆಮೇಲೆ 1/cos ಯೂಸ್ ಮಾಡಿ ಸೆಕ್ನ ರೆಪ್ರೆಸೆಂಟ್ ಮಾಡ್ಬೋದು. ಅಂದ್ರೆ ಸೆಕ್ನ ವ್ಯಾಲ್ಯೂಸ್ಗಳು, ಆ ಎಲ್ಲ ವ್ಯಾಲ್ಯೂಸ್ಗಳು ನಾವು ಫೈಂಡ್ ಮಾಡ್ಬೋದು. ಸೊ ಇದು ಒಂದು. ಇದಾದ್ಮೇಲೆ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಇದು. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಸೊ ಇಲ್ಲಿವರೆಗೆ ಈ ವ್ಯಾಲ್ಯೂಸ್ಗಳು ಎಕ್ಸ್ಟ್ರಾ ಈಗ ನಮ್ಗೆ ಸಿಕ್ತು. ಸೊ ಇದೊಂದು ಈ ಕಡೆ ಇರಲಿ. ರೈಟ್. ಸೊ ಇದೊಂದಿರಲಿ. ಅದಾದ್ಮೇಲೆ ಇಲ್ಲಿಗೇನೋ ಬಂದ್ವಿ. ಎಲ್ಲಿಗೆ? 2π ಬಂದ್ವಿ. 2π ಆದ್ಮೇಲೆ ಹಂಗೆ ನಾವು ಕಂಟಿನ್ಯೂ ಮಾಡಿದ್ರೆ, ರೊಟೇಷನ್ ಕಂಟಿನ್ಯೂ ಮಾಡಿದ್ರೆ, ಸೊ ಫಸ್ಟ್ π/2, 2π/2, 3π/2, 4π/2, 4π/2 ಅಂದ್ರೇನೆ 2π. ಅಗೇನ್ ಮತ್ತೆ ಮುಂದಕ್ಕೆ ಬಂದ್ರೆ ಪಿ ಹತ್ರಕ್ಕೆ ಬರ್ತದೆ. ಅಂದ್ರೆ ಪಾಯಿಂಟ್ ಕಂಪ್ಲೀಟ್ ರೊಟೇಷನ್ ಆಗಿ ಮತ್ತೆ ಎಲ್ಲಿಗೆ ಬರುತ್ತೆ ಅಂತಂದ್ರೆ ಅದೇ ಸರ್ಕಲ್ ಮೇಲೆ ಕಂಟಿನ್ಯೂ ಆಗುತ್ತೆ.
ಸೊ 2π ಆದ್ಮೇಲೆ ಮತ್ತೆ ಪಿ ಹತ್ರಕ್ಕೆ ಬಂದ್ರೆ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 2π ಪ್ಲಸ್ ಎಕ್ಸ್ ಆಗಿರುತ್ತೆ. ಆಂಗಲ್ ವಿಲ್ ಬಿ 2π ಪ್ಲಸ್ ಎಕ್ಸ್, ಬಟ್ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ವ್ಯಾಲ್ಯೂ ಅದೇ ಎ ಆಗಿರುತ್ತೆ. ಕಾಸ್ ಎಕ್ಸ್ ನ ವ್ಯಾಲ್ಯೂ ಎ, ಸೈನ್ ಎಕ್ಸ್ ನ ವ್ಯಾಲ್ಯೂ ಬಿ. ಮತ್ತೆ ಇಲ್ಲಿಗೆ ಬಂದ್ರೆ 2π ಪ್ಲಸ್ π/2 ಅದೆಷ್ಟು ಆಗುತ್ತೆ? 2π 4π 5π/2 ಆಗುತ್ತೆ. ಇಲ್ಲಿಗೆ ಬಂದ್ರೆ 5π/2 ಆದಾಗಲೂ ಕೂಡ ಅಂದ್ರೆ ಕಾಸ್ 5π/2 0 ಆಗಿರುತ್ತೆ, ಸೈನ್ 5π/2 1 ಆಗಿರುತ್ತೆ. ಅಂದ್ರೆ ನೀವು ಎಷ್ಟೇ ರೌಂಡ್ ಹಾಕಿದ್ರು ಕೂಡ ವ್ಯಾಲ್ಯೂಸ್ಗಳು ಚೇಂಜ್ ಆಗಲ್ಲ, ರಿಪೀಟ್ ಆಗೋಕೆ ಶುರುವಾಗುತ್ತೆ. ಒಂದು ಕಂಪ್ಲೀಟ್ ರೊಟೇಷನ್ ಆದ ಕೂಡಲೇ ಮತ್ತೆ ಬರೋಂಥ ವ್ಯಾಲ್ಯೂಸ್ಗಳು ರಿಪೀಟ್ ಆಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಅದೇ ಸರ್ಕಲ್ ಮೇಲೆ ನಾವೇನ್ ಹಾಕ್ತಿದೀವಿ ಅಂತಂದ್ರೆ ರೌಂಡ್ ಹಾಕ್ತಿದೀವಿ. ಹಾಗಾಗಿ ಇಲ್ಲೊಂದು ಅಬ್ಸರ್ವ್ ಮಾಡ್ಬೇಕು. ನಾವು ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಮುಂಚೆ ಈ ಒಂದು ಡಯಾಗ್ರಾಮ್ ಸ್ವಲ್ಪ ಕೆಳಗಡೆ ತಗೊಂಡ್ಬಿಡ್ತೀನಿ. ಮೇ ಬಿ ನನಗೆ ಬೇಕಾಗಬಹುದು ಅನಿಸುತ್ತಿದ್ದು. ಈ ಒಂದು ಡಯಾಗ್ರಾಮ್ ಅನ್ನ ಸ್ವಲ್ಪ ಕೆಳಗೆ ತಗೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ರೆಫರೆನ್ಸಿಗೆ ಬೇಕಾಗತ್ತಲ್ಲ, ಅದಕ್ಕೆ. ಕಾಸ್ ಎಕ್ಸ್ ಮಿಸ್ ಆಯ್ತಾ? ಆಮೇಲೆ ಹಿಡ್ಕೊಂಡು ಬರೋಣ ಅದನ್ನು. ಇಲ್ಲಿರ್ತದೆ. ಓಕೆ, ಈ ವ್ಯಾಲ್ಯೂಸ್ ಎಲ್ಲ ರಿಮೂವ್ ಮಾಡಿ, ಸುಮ್ಮನೆ ಕನ್ಫ್ಯೂಷನ್ಸ್ ಬೇಡ. ಓಕೆ, ಅಂದರೆ 2π ಆದ ಕೂಡಲೇ ನಾವು ರೊಟೇಷನ್ ಕಂಟಿನ್ಯೂ ಮಾಡಿದಾಗ ಆಂಗಲ್ ಇನ್ಕ್ರೀಸ್ ಆಗುತ್ತೆ, ಬಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ವ್ಯಾಲ್ಯೂ ಮತ್ತೆ ಏನಾಗ್ತದೆ ಶುರು ಆಗ್ತದೆ ಅಂತಂದ್ರೆ ರಿಪೀಟ್ ಆಗೋಕೆ ಶುರು ಆಗ್ತದೆ. ಸೊ ಏನಾಗ್ತದೆ, ಕಾಸ್ 2π ಪ್ಲಸ್ ಎಕ್ಸ್ ಬಂದ್ರೆ ಅಗೇನ್ ಕಾಸ್ ಎಕ್ಸ್. ಕಾಸ್ 2π ಅಂದ್ರೆ ಇಲ್ಲಿವರೆಗೆ ಇರ್ತದೆ, 2π ಅಂದ್ರೆ ಇಲ್ಲಿಗೆ, 2π ಪ್ಲಸ್ ಎಕ್ಸ್. ಸೊ 2π ಪ್ಲಸ್ ಎಕ್ಸ್ ಅಂತಂದ್ರೆ ಮತ್ತೆ ಅದೇ ವ್ಯಾಲ್ಯೂವೇ, ಕಾಸ್ ಎಕ್ಸ್. ಸೊ ಕಾಸ್ 2π ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಓನ್ಲಿ. ಅಗೇನ್ ಒಂದು ರೌಂಡ್ ಕಂಪ್ಲೀಟ್ ಆಗಿ ಮತ್ತೆ ಎರಡನೇ ರೌಂಡ್ ಮುಗಿಸಿ ಬಂದ್ರೆ ಅವಾಗ ಎರಡನೇ ರೌಂಡ್ ಮುಗಿಸಿದಾಗ ಆಂಗಲ್ ಎಷ್ಟಾಗಿರುತ್ತೆ ಅಂತಂದ್ರೆ 4π ಆಗಿರುತ್ತೆ. ಸೊ 4π ಪ್ಲಸ್ ಎಕ್ಸ್, 4π ದಾಟ್ಕೊಂಡು ಮತ್ತೆ ಮುಂದೆ ಬಂದ್ರೆ ಎಕ್ಸ್ ಆಗ್ತದೆ, 4π ಪ್ಲಸ್ ಎಕ್ಸ್. ಅಗೇನ್ ವ್ಯಾಲ್ಯೂ ಈಸ್ ಸೇಮ್, ಕಾಸ್ ಎಕ್ಸ್. ಸಿಮಿಲರ್ಲಿ ಮೂರನೇ ರೌಂಡ್ ಬಂದ್ರೆ ಕಾಸ್ 6π ಪ್ಲಸ್ ಎಕ್ಸ್ ಅಂಡ್ ಸೋ ಆನ್. ಸೊ ಒನ್ ಥಿಂಗ್ ಈಸ್ ಕನ್ಫರ್ಮ್ಡ್ ದಟ್ ಈವನ್ ಮಲ್ಟಿಪಲ್, ಈವನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್, ಅದೇ ರೀತಿ ರಿವರ್ಸ್ ಮಾಡಿ ನೀವು ಈಗ ಆಂಟಿ ಕ್ಲಾಕ್ ವೈಸ್ ನೋಡಿದ್ರಾಗ್ಲೂ ಅಷ್ಟೇನೆ, ಕ್ಲಾಕ್ ವೈಸ್ ನೋಡಿದಾಗ್ಲೂ ಅಷ್ಟೇನೆ ವ್ಯಾಲ್ಯೂಸು ಚೇಂಜ್ ಆಗಲ್ಲ. ಹಾಗಾಗಿ ಕಾಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಕಾಸ್, ನೀವೀಗ ಯಾವ ಮಲ್ಟಿಪಲ್ಸ್ ನೋಡಿ, 2π, 4π, 6π, 8π ಅಂತಂದ್ರೆ ಈವನ್ ಇಂಟಿಗ್ರಲ್ ಮಲ್ಟಿಪಲ್. ಈವನ್ ಇಂಟಿಗ್ರಲ್ ಮಲ್ಟಿಪಲ್ ಅಂದ್ರೆ ಎಲ್ಲನೂ ಕಂಬೈನ್ ಮಾಡಿ ನಾವೇನಂತ ಬರೀಬಹುದು, 2nπ. ನೋಡಿ 2, 4, 6 ಈ ತರ ಇರೋದ್ರಿಂದ 2nπ ಪ್ಲಸ್ ಎಕ್ಸ್. therefore cos 2nπ plus x is equal to cos x. So it is equal to cos x. ಇದು ಇನ್ನೊಂದು ರಿಸಲ್ಟ್. ಸೊ ಇದೊಂದು ರಿಸಲ್ಟ್ ನಾವು ನೆನ್ಪಿಡ್ಬೇಕಾಗಿದೆ. ಕಾಸ್ 2nπ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸೊ ಇದೇ ರೀತಿ ಸೈನ್ ಕೂಡ, ಯಾಕಂದ್ರೆ ಸೈನ್ ಅದ್ರ ಜೊತೆನೇ ಇರೋದ್ರಿಂದ ಸೈನ್ ವ್ಯಾಲ್ಯೂ ಕೂಡ ಏನು ಬೇರೆ ಆಗಲ್ಲ. ಸೊ ಕಾಸ್ 2nπ ಪ್ಲಸ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸಿಮಿಲರ್ಲಿ ಸೈನ್ 2nπ, ಸೈನ್ ಆಫ್ 2nπ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. So cos 2nπ plus x equal to sin cos x, sin 2nπ plus x equal to sin x. Where in both the situations, in both the cases, n is an integer. n ಅನ್ನೋದು ಇಲ್ಲಿ ಇಂಟೀಜರ್. ಸೊ ಇದೊಂದು. ಸೊ ಅಲ್ಲಿ ಫಸ್ಟಿಗೆ ನಮ್ಗೆ ಏನು ಸಿಕ್ತು ಅಂತಂದ್ರೆ sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಅನ್ನೋ ಒಂದು ಐಡೆಂಟಿಟಿ ಸಿಕ್ತು. ಅದಾದ್ಮೇಲೆ ಕೆಲವೊಂದಷ್ಟು ವ್ಯಾಲ್ಯೂಸ್ಗಳು, ಆ್ಯಂಗಲ್ನ ಸೈನ್ನ ಆ್ಯಂಗಲ್ಸ್ಗಳು ಸಿಕ್ತು. ಸೈನ್ 0 ಎಷ್ಟಿದೆ, ಸೈನ್ 90 ಎಷ್ಟಿದೆ, ಸೈನ್ π ಎಷ್ಟಿದೆ, ಸೈನ್ 3π/2, ಕಾಸ್ 3π/2 ಇವೆಲ್ಲ ಸಿಕ್ತು.
ಅದಾದಮೇಲೆ ವಿ ಕೇಮ್ ಟು ನೋ ದಟ್ ಆಫ್ಟರ್ ಎವ್ರಿ ರೊಟೇಷನ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಆ್ಯಂಡ್ ಸೈನ್ ರಿಮೈನ್ ಸೇಮ್. ಅದಕ್ಕೆ ಇದನ್ನು ಪೀರಿಯಾಡಿಕ್ ಫಂಕ್ಷನ್ ಅಂತ ಕರೆಯೋದು. ಸೊ ಸೈನ್ 2nπ ಪ್ಲಸ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್, ಕಾಸ್ 2nπ ಪ್ಲಸ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸೊ ಇವೆರಡು ವ್ಯಾಲ್ಯೂಸ್. ಅದಾದಮೇಲೆ ಆ ಟೇಬಲ್ನ ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಕಾಸ್ 0 ಆಗಿದೆ ಮತ್ತು ಎಲ್ಲೆಲ್ಲಿ ಸೈನ್ 0 ಆಗಿದೆ ಅಂತ. ಸೊ ಕಾಸ್ 0 ಆಗಬೇಕು ಅಂತಂದರೆ ಎಕ್ಸ್ ಕೋಆರ್ಡಿನೇಟ್ 0 ಆಗಬೇಕು. ನೋಡಿ ಇಲ್ಲಿ ಕಾಸ್ ಅಂತಂದರೆ ಎಕ್ಸ್ ಕೋಆರ್ಡಿನೇಟ್. ಸೊ ಎಕ್ಸ್ ಕೋಆರ್ಡಿನೇಟ್ ಎಲ್ಲೆಲ್ಲಿ 0 ಆಗಿದೆ, π/2 ಹತ್ರ 0 ಆಗಿದೆ, 3π/2 ಹತ್ರ 0 ಇದೆ. ಸೊ ಕಾಸ್ π/2 0. ಅದೇ ರೀತಿ ಕಾಸ್ 3π/2 0. ಸಿಮಿಲರ್ಲಿ ಇದು 1π/2, 2π/2, ಇದು 3π/2, 4π/2, 5π/2 ಮತ್ತೆ 0 ಆಗ್ತದೆ. ಕಾಸ್ 5π/2 ಅಗೇನ್ 0. ಮತ್ತೆ 6π/2 ಅಂದರೆ ಇಲ್ಲಿಗೆ ಬರ್ತೀವಿ, 7π/2 ಅಂದರೆ ಮತ್ತೆ ಡಿಗೆ ಬರ್ತೀವಿ. ಸೊ ಕಾಸ್ 7π/2 ಈಸ್ ಅಗೇನ್ 0. ಸೊ ಕಾಸ್ ಎಲ್ಲೆಲ್ಲಿ 0 ಇದೆ ಅಂತಂದರೆ π/2, 3π/2, 5π/2, 7π/2. So observe the coefficient of π/2. They are odd multiples. ಸೊ ಇದು ಆಂಟಿ ಕ್ಲಾಕ್ ವೈಸ್ ಅಷ್ಟೇ ಅಲ್ಲ, ಕ್ಲಾಕ್ ವೈಸ್ ರೊಟೇಟ್ ಮಾಡಿದಾಗಲೂ ಕೂಡ ಆಗೋದ್ರಿಂದ ಇಲ್ಲಿ -3π/2, -5π/2, -π/2 ಇಲ್ಲೂ ಕೂಡ ವ್ಯಾಲ್ಯೂಸ್ ಏನಾಗ್ತಾ ಇರ್ತದೆ ಅಂತಂದರೆ 0, 0, 0 ಬರ್ತಾ ಇರ್ತದೆ. ದೇರ್ ಫೋರ್ ವಿ ಕ್ಯಾನ್ ಜನರಲೈಸ್ ದಿಸ್ ವ್ಯಾಲ್ಯೂ. ಈ ಒಂದು ಅಬ್ಸರ್ವೇಷನ್ನ ಜನರಲೈಸ್ ಮಾಡಬಹುದು. ಹೆಂಗೆ ಅಂತಂದರೆ ಕಾಸ್ ಎಕ್ಸ್ will be equal to 0 when x is equal to odd multiple of π/2. odd multiple ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, 2nπ π/2, 2n plus 1 π/2. 2n plus 1 ಅಂತಂದರೆ ಆಡ್ ನಂಬರು π/2. ಸೊ ಆಡ್ ಮಲ್ಟಿಪಲ್ ಆಫ್ π/2 ವೇರ್ n ಈಸ್ ಇಂಟೀಜರ್. ಇದು ಮತ್ತೊಂದು ರಿಸಲ್ಟ್. ಅದೇ ರೀತಿ ಸೈನ್ ಎಲ್ಲೆಲ್ಲಿ 0 ಆಗಿದೆ ಅಂತ ಅಬ್ಸರ್ವ್ ಮಾಡಿ. ಸೈನ್ ಎಲ್ಲೆಲ್ಲಿ 0, ಸೈನ್ 0 ಆಗಬೇಕು ಅಂದ್ರೆ ಅರ್ಥ ಏನು, ವೈ ಕೋಆರ್ಡಿನೇಟ್ ಎಲ್ಲೆಲ್ಲಿ 0 ಆಗುತ್ತೆ. ವೈ ಕೋಆರ್ಡಿನೇಟ್ ಎಲ್ಲೆಲ್ಲಿ 0 ಆಗಿದೆ ಅಂದರೆ ಫಸ್ಟ್ ಸೈನ್ 0, 0, ಸೈನ್ 0 ಡಿಗ್ರಿ 0. ಆಮೇಲೆ ಇಲ್ಲಿಂದ ಬರ್ತೀವಿ 1π/2, ಇದು 2π/2. 2π/2 ಅಂತಂದರೆ ಪೈ, 2π/2 ಮೀನ್ಸ್ ಪೈ, 2π/2. ಸೊ 2 ಟು ಕ್ಯಾನ್ಸಲ್ ಅಂದರೆ ಪೈ 180 ಡಿಗ್ರಿ. ಸೊ ಸೈನ್ ಪೈ 0 ಆಗುತ್ತೆ. ಪೈ ಆದಮೇಲೆ ಇದು 3π/2, 4π/2, 4π/2. 4π/2 means sin 2π. So pi 2π, 3π 4π, 5π 6π. So sin 3π ಅದು 0, sin 4π ಅದು ಕೂಡ 0. ಸೊ ಎಲ್ಲೆಲ್ಲಿ 0 ಆಗಿದೆ ಅಂತಂದರೆ 0, π, 2π, 3π. ಇದು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ. ಸೊ ಕ್ಲಾಕ್ ವೈಸ್ ಆದರೆ -π, -2π, -3π, -4π ಈ ಥರ ಬರುತ್ತೆ. ಹಾಗಾಗಿ ಈ ಎಲ್ಲ ವ್ಯಾಲ್ಯೂಸ್ಗಳಲ್ಲಿ ವ್ಯಾಲ್ಯೂ ಆಫ್ ದ ಸೈನ್ ಏನಾಗಿರುತ್ತೆ ಅಂತಂದರೆ 0 ಇರುತ್ತೆ. ದೇರ್ ಫೋರ್ ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಇಂಟಿಗ್ರಲ್ ಮಲ್ಟಿಪಲ್. ಯಾಕಂದರೆ ಪೈನ ಕೋಎಫಿಷಿಯಂಟ್ ನೋಡಿ ಒಂದು ಇಂಟಿಜರು, ಇಲ್ಲಿ π/2ನ ಕೋಎಫಿಷಿಯಂಟ್ ಒಂದು ಆಡ್ ನಂಬರು. ಹಾಗಾಗಿ ಎಕ್ಸ್ ಏನಂತ ಬರ್ದಿದ್ವಿ, 2n plus 1 π/2 ಅಂತ ಬರ್ದಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಹೊಸ ರಿಸಲ್ಟ್ ಸಿಗ್ತದೆ ನಮಗೆ. ಏನಂದರೆ ಸೈನ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಈಕ್ವಲ್ ಟು nπ, integral multiple of pi. Here also n is an integer. ಸೊ ಈ ಎರಡು ವ್ಯಾಲ್ಯೂಸ್ಗಳು ಸಿಗ್ತವೆ, ಈ ಎರಡು ರಿಸಲ್ಟ್ಗಳು. ಒಂದು ಕಾಸ್ ಎಕ್ಸ್ ಈಕ್ವಲ್ ಟು 0 ಯಾವಾಗ ಅಂತ, ಆಮೇಲೆ ಇನ್ನೊಂದು ಸೈನ್ ಎಕ್ಸ್ ಈಕ್ವಲ್ ಟು 0 ಯಾವಾಗ ಅಂತ. ಸೊ ಇದು ರೈಟ್. ಸೊ ಇವೆಲ್ಲನೂ ನಾವು ಅಬ್ಸರ್ವ್ ಮಾಡಬೇಕಾದಂಥ ಈ ವಿಷಯಗಳು. ಈಗ 0 ಎಲ್ಲೆಲ್ಲಿ ಆಗಿ ಇರುತ್ತೆ ಅಂತೇಳಿ ನಮಗೆ ಗೊತ್ತಾದ ಮೇಲೆ ನಾವು ಬೇರೆ ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಎಲ್ಲೆಲ್ಲಿ ಡಿಫೈನ್ ಆಗುತ್ತೆ, ಎಲ್ಲೆಲ್ಲಿ ಡಿಫೈನ್ ಆಗಲ್ಲ ಅನ್ನೋದನ್ನು ನಾವು ಈಗ ಹೇಳ್ಬೋದು. ಸೊ ನೋಡಿ ಏನೇನು ಸಿಕ್ಕಿದೆ ನಮಗೆ ವ್ಯಾಲ್ಯೂಸು, ಏನೇನು ಸಿಕ್ಕಿದೆ ಇದರಿಂದ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ನಾನು ಲಾಸ್ಟಿಗೆ ಅದನ್ನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೈನ್ ಎಕ್ಸ್ 0 ಎಲ್ಲಿ, ಎಕ್ಸ್ ಈಕ್ವಲ್ ಟು nπ. ಹಾಗಾದರೆ ಕೊಸೆಕ್ ಅಂದ್ರೇನು? ಸೊ ಕೊಸೆಕ್ ಎಕ್ಸ್ ಈಸ್ ನಥಿಂಗ್ ಬಟ್ 1/sin x. ಸೊ ಕೊಸೆಕ್ ಎಲ್ಲೆಲ್ಲಿ ಡಿಫೈನ್ ಆಗಿರುತ್ತೆ ಅಂತಂದರೆ ಎಲ್ಲೆಲ್ಲಿ ಎಕ್ಸ್ nπ ಆಗಿರಲ್ವೋ ಅಲ್ಲೆಲ್ಲ ಡಿಫೈನ್ ಆಗಿರುತ್ತೆ.
ಯಾಕಂದ್ರೆ ಎಕ್ಸ್ ಏನಾದ್ರೆ ಎನ್ ಪೈ ಆಯಿತು ಅಂತಂದ್ರೆ ಸೈನ್ 0 ಆಗ್ತದೆ. ಸೈನ್ 0 ಆಯಿತು ಅಂತಂದ್ರೆ ಕೊಸೆಕ್ ಡಿಫೈನ್ ಆಗಲ್ಲ, ಬಿಕಾಸ್ ಕೊಸೆಕ್ ಈಸ್ ದ ರೆಸಿಪ್ರೋಕಲ್ ಆಫ್ ಸೈನ್. ಡಿನಾಮಿನೇಟರ್ 0 ಆಯಿತು ಅಂತಂದ್ರೆ ಡಿಫೈನ್ ಆಗಲ್ಲ. ಹಾಗಾಗಿ ಕೊಸೆಕ್ ಎಲ್ಲಿ ಡಿಫೈನ್ ಆಗುತ್ತೆ, ಎಲ್ಲಿ ಎಕ್ಸ್ ಎನ್ ಪೈ ಈಕ್ವಲ್ ಆಗಲ್ವೋ ಅಲ್ಲೆಲ್ಲಾನು ಕೊಸೆಕ್ ಡಿಫೈನ್ ಆಗುತ್ತೆ. ಅದೇ ರೀತಿ ಸೆಕ್ ಎಲ್ಲಿ ಡಿಫೈನ್ ಆಗುತ್ತೆ, ಸೆಕ್ ಎಲ್ಲಿ ಡಿಫೈನ್ ಆಗುತ್ತೆ ಅಂದ್ರೆ ಸೆಕ್ ಮೀನ್ಸ್ 1/cos. ಸೊ ಕಾಸ್ ಎಲ್ಲೆಲ್ಲಿ 0 ಆಗಲ್ವೋ ಅಲ್ಲೆಲ್ಲ ಡಿಫೈನ್ ಆಗುತ್ತೆ. ಕಾಸ್ ಎಲ್ಲಿ 0 ಆಗುತ್ತೆ ಅಂತಂದ್ರೆ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2n + 1 π/2. ಸೊ ಸೆಕ್ ಡಿಫೈನ್ ಆಗಬೇಕು ಅಂತಂದ್ರೆ ಇದು ಈಕ್ವಲ್ ಆಗಬಾರ್ದು. ಸೊ ಎಕ್ಸ್ ಆಡ್ ಮಲ್ಟಿಪಲ್ ಆಫ್ π/2 ಆಗಿತ್ತು ಅಂತಂದ್ರೆ ಅವಾಗ ಸೆಕ್ ಡಿಫೈನ್ ಆಗಲ್ಲ. ಅದು ಬಿಟ್ಟು ಬೇರೆ ಎಲ್ಲ ವ್ಯಾಲ್ಯೂಸ್ ಅಲ್ಲಿ ಡಿಫೈನ್ ಆಗುತ್ತೆ. ಸಿಮಿಲರ್ಲಿ ಟ್ಯಾನ್. ಸೊ ಟ್ಯಾನ್ ಎಕ್ಸ್ ಅಂತಂದ್ರೇನು, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಲ್ಲ. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೊ ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ 0 ಆಗಬಾರ್ದು ಅಂತಂದ್ರೆ ಕಾಸ್ ಎಕ್ಸ್ 0 ಆಗಬಾರ್ದು. ಹಾಗಾದ್ರೆ ಕಾಸ್ ಎಕ್ಸ್ ಎಲ್ಲಿ 0 ಆಗುತ್ತೆ ಅಂತಂದ್ರೆ ಆಡ್ ಮಲ್ಟಿಪಲ್ ಆಫ್ π/2 ಹತ್ರ. ದೇರ್ಫೋರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 2n + 1 π/2. ಹಾಗಾಗಿನೇ ಟ್ಯಾನ್ ಎಕ್ಸ್ ನ ಡೊಮೈನ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಆರ್ ಸೆಟ್ ಆಫ್ ಆರ್ ರಿಯಲ್ ನಂಬರ್ಸ್ ಎಲ್ಲ ಇರುತ್ತೆ ಎಕ್ಸೆಪ್ಟ್ ಆಡ್ ಮಲ್ಟಿಪಲ್ ಆಫ್ π/2. ಈ ಆಡ್ ಮಲ್ಟಿಪಲ್ ಆಫ್ π/2ಗಳನ್ನು ನಾವು ತೆಗೆದು ಬಿಟ್ಟಿರ್ತೀವಿ. ಸಿಮಿಲರ್ಲಿ ಲಾಸ್ಟ್ ಒನ್ ಯಾವುದು ಅಂತಂದ್ರೆ ಕಾಟ್ ಎಕ್ಸ್. ಕಾಟನ್ ಏನಂತ ಬರಿತೀವಿ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರಿತೀವಿ. ಸೊ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್, ಸೈನ್ 0 ಆಗಬಾರ್ದು ಡಿನಾಮಿನೇಟರ್. ಹಾಗಾದ್ರೆ ಡಿನಾಮಿನೇಟರ್ ಎಲ್ಲಿ 0 ಆಗುತ್ತೆ ಅಂದ್ರೆ ಎನ್ ಪೈ ಇದ್ದಲ್ಲಿ 0 ಆಗುತ್ತೆ. ಹಾಗಾದ್ರೆ ಅದನ್ನ ನಾವೇನ್ ಮಾಡಬೇಕು, ತೆಗೆದಾಕಬೇಕು. ದೇರ್ಫೋರ್ ಈ ವ್ಯಾಲ್ಯೂಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಫಂಕ್ಷನ್ಗಳು ಡಿಫೈನ್ ಆಗಲ್ಲ. ಹಾಗಾಗಿ ಆ ವ್ಯಾಲ್ಯೂಸ್ಗಳನ್ನು ನಾವು ತೆಗೆದಾಕಿರ್ತೀವಿ. ಆ ವ್ಯಾಲ್ಯೂಸ್ ಬಿಟ್ಟು ಬೇರೆ ಎಲ್ಲ ವ್ಯಾಲ್ಯೂಸ್ಗಳಲ್ಲಿ ಆಯಾ ಫಂಕ್ಷನ್ಗಳು ಡಿಫೈನ್ ಆಗಿರುತ್ತೆ ಅನ್ನೋದು. ಈಗ ಮೊದಲಿಂದ ನೋಡಿ ಏನೇನು ನಾವು ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಈ ಒಂದು ವಿಡಿಯೋನಲ್ಲಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಐಡೆಂಟಿಟಿ ಯಾವುದು ಅಂದ್ರೆ sin² x + cos² x = 1. ಈ ಐಡೆಂಟಿಟಿ ಯೂಸ್ ಮಾಡಿ ಮತ್ತೆ ನಾನು ಬೇರೆ ಐಡೆಂಟಿಟಿಗಳನ್ನ ಡಿರೈವ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಥಿಂಗ್ ವಿ ಡಿರೈವ್ಡ್ ಈ sin² x + cos² x = 1. ಅದಾದ್ಮೇಲೆ ಕೆಲವೊಂದಷ್ಟು ಆಂಗಲ್ಸ್ಗಳು cos 0 sin 0, cos π/2 sin π/2, cos π sin π, cos 3π/2 sin 3π/2, cos 2π sin 2π, ಇವುಗಳ ವ್ಯಾಲ್ಯೂಸ್ಗಳು ಏನೇನಾಗಿರುತ್ತೆ ಅಂತೇಳಿ ನಾವು ಡಿರೈವ್ ಮಾಡ್ಕೊಂಡ್ವಿ. ಅದಾದ್ಮೇಲೆ cos 2nπ + x will be equal to x and sin 2nπ + x = sin x. ಸೊ ಈ ರೀತಿ ಎಷ್ಟು ಸಾರಿ ರೊಟೇಟ್ ಮಾಡಿದ್ರು ಕೂಡ cos x ಗಳು ಮತ್ತು sin x ಗಳು 2nπ 2π ಆದ್ಮೇಲೆ ಮತ್ತೆ 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 ರಿಪೀಟ್ ಆಗ್ತಾ ಇರ್ತದೆ. ಹಾಗಾಗಿ ಇದನ್ನ ನಾವು ಈ ಎರಡು ಫಂಕ್ಷನ್ಗಳನ್ನ ನಾವೇನಂತ ಕರಿತೀವಿ, ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂಡ್ ವಿತ್ ಪೀರಿಯಡ್ 2π ಐ ಥಿಂಕ್ ನಾವು ಅದು ಬಂದಾಗ ಹೇಳೋಣ. ಸೊ ಇದೊಂದು ರಿಸಲ್ಟ್. ಅದಾದ್ಮೇಲೆ ಕಾಸ್ ಮತ್ತು ಸೈನ್ ಎಲ್ಲೆಲ್ಲಿ 0 ಆಗುತ್ತೆ ಅಂತೇಳಿ ನಾವು ಅಬ್ಸರ್ವ್ ಮಾಡಿದ್ವಿ. ಕಾಸ್ ಎಲ್ಲಿ 0 ಆಗುತ್ತೆ ಅಂದ್ರೆ ಎಲ್ಲಿ ಎಕ್ಸ್ ಇದೆಯಲ್ಲ ರೇಡಿಯನ್ ವ್ಯಾಲ್ಯೂ ಅದು ಆಡ್ ಮಲ್ಟಿಪಲ್ ಆಫ್ π/2 ಆಗುತ್ತಲ್ಲ ಅಲ್ಲೆಲ್ಲ ಕಾಸ್ 0 ಆಗುತ್ತೆ. ಸೈನ್ ಎಲ್ಲಿ 0 ಆಗುತ್ತೆ ಅಂತಂದ್ರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ π ಹತ್ರ ಸೈನ್ 0 ಆಗ್ತದೆ, ಆಡ್ ಮಲ್ಟಿಪಲ್ ಆಫ್ π/2 ಹತ್ರ ಕಾಸ್ 0 ಆಗುತ್ತೆ. ಸೊ ಇವು ಆಡ್ ಮಲ್ಟಿಪಲ್ ಆಫ್ π/2 ಮತ್ತು ಇಂಟಿಗ್ರಲ್ ಮಲ್ಟಿಪಲ್ ಆಫ್ π ಅಲ್ಲಿ 0 ಆಗೋದ್ರಿಂದ ಇವುಗಳನ್ನ ಇವುಗಳ ಹೆಲ್ಪ್ ಇಂದ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳು ಎಲ್ಲೆಲ್ಲಿ ಡಿಫೈನ್ ಆಗುತ್ತೆ ಎಲ್ಲಿ ಡಿಫೈನ್ ಆಗಲ್ಲ ಅಂತೇಳಿ ನಾವು ಬರೀತೀವಿ. ಸಿನ್ಸ್ ಸೈನ್ ಈಸ್ 0 when x is nπ, so cosec will not be defined at x = nπ. therefore x = nπ ನ ನಾವು ತೆಗೆದುಹಾಕ್ತೀವಿ. ಸಿಮಿಲರ್ಲಿ ಸೀಕೆಂಟ್ ಅಂದ್ರೆ 1/cos ಆಗಿರೋದ್ರಿಂದ cos 0 ಆಗೋದು ಆಡ್ ಮಲ್ಟಿಪಲ್ π/2 ಆಗಿರೋದ್ರಿಂದ ಆ π/2 ಆಡ್ ಮಲ್ಟಿಪಲ್ π/2 ಗಳನ್ನ ಡೊಮೈನ್ ಇಂದ ತೆಗೆದುಹಾಕ್ತೀವಿ. ಸೊ x should not be equal to 2nπ + π/2. ಸಿಮಿಲರ್ಲಿ ಅದರ್ ಟು ಫಂಕ್ಷನ್ಸ್ tan and cot. ಸೊ ಇಷ್ಟು ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಇದ್ದಿದ್ದು. ಥ್ಯಾಂಕ್ ಯು.